ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ಬೆಳಂದೂರಿನ ನರಭಕ್ಷಕ ಕೆನೆತ್ ಆಂಡರ್ಸನ್ ಅವರ ನರಭಕ್ಷಕ ಶಿಕಾರಿಗಳ ಸಂಗ್ರಹದ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಸನ್ಮಾನ್ಯ ಪೂರ್ಣಚಂದ್ರ ತೇಜಸ್ವಿ ಅವರು. ಈ ಬೆಳಂದೂರು ಇರೋದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಹೋಬಳಿಯ ತ್ಯಾಗರ್ತಿ ಗ್ರಾಮ ಪಂಚಾಯಿತಿಯ ಸಮೀಪದಲ್ಲಿರುವಂಥ ಊರು. ನಮ್ಮ ಊರಿನ ಅಕ್ಕಪಕ್ಕದ ಊರುಗಳಿವೆಲ್ಲ. ಸುಮಾರು 1 ಶತಮಾನದ ಹಿಂದೆ ಇಲ್ಲಿ ನರಭಕ್ಷಕ ಒಂದನ್ನು ಕೆನೆತ್ ಆಂಡರ್ಸನ್ ಮತ್ತು ಅವರ ಗೆಳೆಯ ಸ್ಟ್ಯಾನ್ಲಿ ಅವರು ತ್ಯಾಗರ್ತಿಯ ಆರೋಗ್ಯ ಅಧಿಕಾರಿಗಳಾಗಿರ್ತಾರೆ. ಇಬ್ಬರು ಸೇರಿ ಅದನ್ನು ಸಂಹಾರ ಮಾಡುವಂಥ ಒಂದು ಕಥೆಯ ಈಗ 3ನೇ ಭಾಗದಲ್ಲಿ ನಾವಿದ್ದೀವಿ. ಆತನ LG ತೋಟದ 6 ಗುಂಡಗಳಲ್ಲಿ ಹಲವು ನನ್ನ ಪಕ್ಕದಲ್ಲೇ ಗಿಡ ಮರಗಳನ್ನು ಚಟಪಟ ಮುರಿದುಕೊಂಡು ನುಗ್ಗಿದ್ದು ಕೇಳಿಸಿತು. ಕೋವಿಯ ಸದ್ದಿನಿಂದ ಭೀತಿಗೊಂಡ ಹುಲಿ ಮಿಂಚಿನ ವೇಗದಲ್ಲಿ ಹಿನ್ನೆಗೆದು ನನ್ನ ಕಡೆಗೆ ಓಡಿ ಬರುತ್ತಿರುವುದು ಕಂಡಿತು. ನನಗೆ ಸಮಯವೇ ಇರಲಿಲ್ಲ. ಗಡಿಬಿಡಿಯಲ್ಲಿ ಚಕ್ಕನೆ ರೈಫಲ್ ಎತ್ತಿ ಹುಲಿಗೆ ಗುಂಡು ಹಾರಿಸಿದೆ. ಕೆಲವು ನಿಮಿಷಗಳ ನಂತರ ಸ್ಟ್ಯಾನ್ಲಿ ನನಗೆ ಹೇಳಿದ, ನನ್ನ ಬಂದೂಕಿನಿಂದ ಹೊರಟ ಗುಂಡು ಆತನ ತಲೆಯ ನೆತ್ತಿಯನ್ನು ಸವರಿಕೊಂಡಂತೆ ಹೋಯಿತಂತೆ. ಸ್ಟ್ಯಾನ್ಲಿದು ಬೊಕ್ಕ ತಲೆಯಾದ್ದರಿಂದ ಅವನ ಕೂದಲಿಗೆ ಬೆಂಕಿ ಹತ್ತಿಕೊಳ್ಳಲಿಲ್ಲ. ಈ ನರಭಕ್ಷಕ ಸುಲಭದಲ್ಲಿ ನಮ್ಮಿಬ್ಬರನ್ನು ಮುಗಿಸಿಯೇ ಬಿಡುವ ಅವಕಾಶಕ್ಕೆ ಹತ್ತಿರವಾಗಿತ್ತು. ನಮ್ಮಿಬ್ಬರಿಗೂ ಬೇಕಾದಷ್ಟು ಶಿಕಾರಿಯ ಅನುಭವ ಇತ್ತು. ಇಬ್ಬರೂ ಕೆಲವೇ ಗೇಣುಗಳ ದೂರದಲ್ಲಿದ್ದ ಹುಲಿಗೆ ಗುಂಡು ಹಾರಿಸಿದ್ದೆವು. ಹುಲಿ ಸಮೀಪದಲ್ಲಿ ಎಲ್ಲೋ ಖಂಡಿತ ಸತ್ತು ಮಲಗಿದೆ ಅಥವಾ ಗಾಯಗೊಂಡು ಒದ್ದಾಡುತ್ತಿದೆ ಎಂದು ಭರವಸೆಯಿಂದ ಸುತ್ತಮುತ್ತಲಿನ ಕಾಡನ್ನೆಲ್ಲ ಹುಡುಕಾಡಿದೆವು. ಉದ್ಯೋಗದಲ್ಲಿ ನಮ್ಮಿಬ್ಬರ ಗುಂಡುಗಳು ಗುರಿ ತಪ್ಪಿ ನಮ್ಮ ಬಳಿಯೇ ರೊಯ್ಯನೆ ಹೋದದ್ದನ್ನು ಮರೆತಿದ್ದೆವು. ಸುಮಾರು ಸುತ್ತಾಡಿದರೂ ನಮಗೆ ಸತ್ತ ಹುಲಿಯಾಗಲಿ ಗಾಯಗೊಂಡ ಹುಲಿಯಾಗಲಿ ಕಾಣಲಿಲ್ಲ. ಅನಂತರವೇ ನಮಗೆ ಅರ್ಥವಾಗಿತ್ತು, ನಮಗೆ ನಂಬಲಾಗದಿದ್ದರೂ ಅಷ್ಟೊಂದು ಸಮೀಪದಿಂದ ಸಹ ನಾವು ಗುರಿ ತಪ್ಪಿದ್ದೇವೆಂಬುದು. ಸ್ಟ್ಯಾನ್ಲಿ ಬೆಪ್ಪಾಗಿ ನನ್ನ ಕಡೆ ನೋಡಿದ. ನಾನು ಯಾವ ರೀತಿ ಅವನತ್ತ ನೋಡುತ್ತಿದ್ದನೋ ಗೊತ್ತಿಲ್ಲ. ನಾವಿಬ್ಬರು ಮೌನವಾಗಿ ಮಾತನಾಡದೆ ಗುಡಿಸಲು ಕಡೆ ನಡೆದೆವು. ಅಲ್ಲಿ ಗುಡಿಸಲುಗಳ ಒಳಗೆ ನಮ್ಮನ್ನು ಕರೆತಂದವನು ಇಬ್ಬರು ಹೆಂಗಸರು ಜೀವ ಹಿಡಿದುಕೊಂಡು ನಡುಗುತ್ತಾ ಬಾಗಿಲು ಭದ್ರ ಮಾಡಿಕೊಂಡು ಕುಳಿತಿದ್ದರು. ಅವರಿಗೆ ನಡೆದೆಲ್ಲರನ್ನು ಹೇಳಿ ತ್ಯಾಗರ್ತಿಯ ಕಡೆಗೆ ನಡೆಯತೊಡಗಿದೆವು. ಕೊಂಚ ಹೊತ್ತು ಕಳೆದ ಮೇಲೆ ಚೋಮು ಹಿಡಿದಿದ್ದ ನನ್ನ ಬುದ್ಧಿ ಕೆಲಸ ಮಾಡತೊಡಗಿತು. ಸಾಧಾರಣವಾಗಿ ಹುಲಿ ಅದು ನರಭಕ್ಷಕನೇ ಆಗಲಿ ಅಲ್ಲದಿರಲಿ ಅದರತ್ತ ಗುಂಡು ಹಾರಿಸಿದ ಜಾಗಕ್ಕೆ ಬರುವುದು ಅಪರೂಪ. ಈ ನರಭಕ್ಷಕನತ್ತ ಒಂದಲ್ಲ 2 ಬಾರಿ ನಾವಿಬ್ಬರು ಗುಂಡು ಹಾರಿಸಿದ್ದೆವು. ಸಾಧಾರಣವಾಗಿ ಅದು ಈ ಜಾಗ ಬಿಟ್ಟು ಅನೇಕ ದಿನಗಳವರೆಗೆ ಓಡಿ ಹೋಗುತ್ತದೆ. ಆ ಧೈರ್ಯದ ಮೇಲೆ ನಾವು ಗುಡಿಸಲಿನ ಜನಗಳನ್ನು ಬಿಟ್ಟು ತ್ಯಾಗರ್ತಿ ಕಡೆ ಹೊರಟಿದ್ವು. ಆದರೆ ಈ ಹುಲಿ ಮತ್ತೆ ಹಿಂದಿರುಗುವ ಮತ್ತು ತಾನು ಬಿಟ್ಟು ಹೋಗಿರೋ ದೇಹದ ಅಳಿದುಳಿದ ತುಣುಕನ್ನು ತಿನ್ನುವ ಒಂದು ಕ್ಷೀಣ ಸಾಧ್ಯತೆ ಇಲ್ಲವೇ? ಆದರೆ ಅಂತಃಕರಣಗಳನ್ನು ಅದಕ್ಕೆ ಹೇಳುತ್ತದೆ ಆ ಜಾಗ ಅಪಾಯಕಾರಿ ಎಂದು. ಆದರೂ 100ರಲ್ಲಿ 1/2 ಅದು ಹಿಂದಿರುಗುವ ಸಾಧ್ಯತೆ ಇರಬಹುದೇ? ನನ್ನ ತಲೆಗೆ ಈ ಯೋಚನೆ ಬರುತ್ತಲೂ ನಡೆಯುತ್ತಿದ್ದವನು ನಿಂತು ಬಿಟ್ಟೆ. ಡಾಕ್ಟರು ಯಾಕೆ ನಿಂತನೆಂದು ಚಕಿತನಾಗಿ ನಿಂತ. ನನ್ನ ಮನಸ್ಸಿನಲ್ಲಿದ್ದದ್ದನ್ನು ಆತನಿಗೆ ಹೇಳಿದೆ. ಆತನು ಏನನ್ನು ನಿರ್ಧರಿಸಲಾರದೆ ತಲೆ ಕೊಡವಿದ. ಆಮೇಲೆ ಇಬ್ಬರು ಒಮ್ಮತದಿಂದೆಂಬಂತೆ ಹಿಂದಿರುಗಿದೆವು. ಗುಡಿಸಲೊಳಗೆ ಸೇರಿಕೊಂಡು ಬಾಗಿಲು ಭದ್ರ ಮಾಡಿಕೊಂಡಿದ್ದ ಆ ಮನುಷ್ಯನು ಇಬ್ಬರು ಹೆಂಗಸರು ನಾವಷ್ಟು ಬೇಗ ಹಿಂದಿರುಗುವುದನ್ನು ನೋಡಿ ಆಶ್ಚರ್ಯಪಟ್ಟರು. ನಾವೇಕೆ ಬಂದೆವೆಂದು ಅವರಿಗೆ ವಿವರಿಸಿದಾಗ ಅವರಿಗೆ ತುಂಬ ಸಂತೋಷವೇ ಆಯಿತು. ಆದರೆ ಅವರು ಪ್ರಾಮಾಣಿಕವಾಗಿ ನಮಗೆ ಹೇಳಿದ್ದು, ಖಂಡಿತ ಹುಲಿ ಮತ್ತೆ ಬರುವುದಿಲ್ಲ. ಅದರ ಮುಖದೆದುರಿಗೆ 2 ಬಂದೂಕುಗಳು ಗರ್ಜಿಸಿದ್ದು ಅದು ಈಗಾಗಲೇ ಅನೇಕ ಮೈಲುಗಳಾಚೆ ಹೆದರಿ ಓಡಿ ಹೋಗಿರುತ್ತದೆ ಎಂದು. ನಾವು ಮತ್ತೆ ಹುಲಿ ಮನುಷ್ಯನನ್ನು ಅರೆಬರೆ ತಿಂದು ಬಿಟ್ಟು ಹೋದ ಜಾಗಕ್ಕೆ ಹೋದೆವು. ನಾನು ಮೊದಲೇ ತಿಳಿಸಿದಂತೆ ಅಲ್ಲೇ ಸಮೀಪದಲ್ಲಿ ಅಡಿಗೆ ಕುಳಿತುಕೊಳ್ಳಲು ಯಾವುದೇ ಸರಿಯಾದ ಜಾಗವೂ ಇರಲಿಲ್ಲ. ನಾನು ಮೊದಲೇ ಅಡಿಗೆ ಕುಳಿತಿದ್ದ 4 ಅಡಿ ಎತ್ತರದ ಪೊದೆಯೊಂದನ್ನು ಮಾತ್ರ ಇತ್ತು. ಅಲ್ಲಿ ಬೆಳಗಿನ ಹೊತ್ತು ಅಡಗಿಕೊಳ್ಳುವುದು ಸಾಧ್ಯವಿದ್ದರೂ ರಾತ್ರಿ ಅಲ್ಲಿ ಅಡಗಿ ಹುಲಿಗಾಗಿ ಕಾಯುವುದು ಅಸಾಧ್ಯವಾಗಿತ್ತು. ರಾತ್ರಿ ಹುಲಿಗಳಿಗೆ ಕಣ್ಣು ತುಂಬ ಚೆನ್ನಾಗಿ ಕಾಣುವುದರಿಂದ ಸತ್ತವನನ್ನು ತಿನ್ನಲು ಬರುವ ಹುಲಿಗೆ ನಾನು ಸುಲಭವಾಗಿ ಗೋಚರವಾಗುತ್ತಿದ್ದೆ. ಹುಲಿಗೆ ಗುಂಡು ಹೊಡೆದು ನಾವು ಹೆದರಿಸಿರುವುದರಿಂದ ಅದು ಈ ಬಾರಿ ಬಂದರೂ ಅತ್ಯಂತ ಜಾಗರೂಕತೆಯಿಂದ ಕೊಂಚವೂ ಸದ್ದು ಮಾಡದೆ
ನನಗೆ ಏನು ಮಾಡಿದರೂ ಗೊತ್ತಾಗದಂತೆ ಬರುತ್ತದೆನ್ನುವುದರಲ್ಲಿ ಸಂಶಯವೇ ಇರಲಿಲ್ಲ. ಕೊನೆಯದಾಗಿ ಅಲ್ಲಿ ಒಂದು ಮಚಾನು ಕಟ್ಟಿ ಕುಳಿತುಕೊಳ್ಳಲು ಸಮೀಪದಲ್ಲಿ ಯಾವುದೇ ದೊಡ್ಡ ಮರ ಇರಲಿಲ್ಲ. ಹೀಗಾಗಿ ಮುಂದೇನು ಮಾಡುವುದೆಂದು ನನಗೆ ತೋಚದೆ ದಿಗ್ಮೂಢನಂತೆ ಕುಳಿತಿದ್ದೆ. ರಾತ್ರಿ ಅಕಸ್ಮಾತ್ ಬರಬಹುದಾಗಿದ್ದ ಆ ನರಭಕ್ಷಕನ ಕೈಯಲ್ಲಿ ಸಾಯಲಿಕ್ಕಾಗಿ ಪೊದೆಗಳಲ್ಲಿ ಹುದುಗಿ ಕುಳಿತುಕೊಳ್ಳಲಿ. ನರಭಕ್ಷಕನ ಕೈಯಲ್ಲಿ ಸಾಯಲಿಕ್ಕಾಗಿ ಪೊದೆಯೊಳಗಡೆ ಹುದುಗಿ ಕುಳಿತುಕೊಳ್ಳಲೇ. ಡಾಕ್ಟರ್ ಸ್ಟ್ಯಾನ್ಲಿಗೆ ಇದ್ದಕ್ಕಿದ್ದಂತೆ ಒಂದು ಉಪಾಯ ಹೊಳೆಯಿತು. ಆ ಗುಡಿಸಲುಗಳಲ್ಲಿರುವ 3 ಜನರ ಸಹಾಯದಿಂದ ಅಲ್ಲಿ ಒಬ್ಬ ಮನುಷ್ಯ ಹುದುಗಿಕೊಳ್ಳುವಷ್ಟು ದೊಡ್ಡ ಗುಂಡಿಯನ್ನು ತೆಗೆಯಲು ಸಾಧ್ಯವಿಲ್ಲವೇ? ಅದರೊಳಗೆ ಒಬ್ಬ ಕುಳಿತು ಆ ನರಭಕ್ಷಕ ಉಳಿಸಿ ಹೋಗಿರುವುದನ್ನು ಮುಗಿಸಲು ಬರುವವರೆಗೆ ಕಾಯಲು ಸಾಧ್ಯವಿಲ್ಲವೇ? ಕೆಲವು ತೊಂದರೆಗಳಿದ್ದವು. ಹುಲಿ ನಾವು ಅಡಗಿ ಕುಳಿತಿದ್ದ ಗುಂಡಿಯನ್ನು ನೋಡಿ ಹೆದರಿ ಓಡಿ ಹೋಗಬಹುದು. ಅದಕ್ಕಿಂತ ಭಯಂಕರವೆಂದರೆ ಅದರೊಳಗೆ ಏನಿದೆ ನೋಡೋಣವೆಂದು ಬಂದೇ ಬಿಡಬಹುದು. ಹುಲಿಗೆ ಗುಂಡಿಯೊಳಗಿರುವ ಮಾನವ ಕಾಣಲಿಲ್ಲವೆಂದೇ ಇಟ್ಟುಕೊಳ್ಳೋಣ. ಹಾಗಾದರೆ ಗುಂಡಿಯೊಳಗಿನ ಮಾನವನಿಗೆ ಹುಲಿ ಕಾಣುವುದು ಹೇಗೆ? ಗುಂಡಿಯೊಳಗಿಂದ ಎದ್ದು ನಿಂತೇ ಹೊಡೆಯಬೇಕಾಗುತ್ತದೆ. ಆಗ ಇದ್ದಕ್ಕಿದ್ದಂತೆ ಭೂಮಿಯಿಂದ ಹೊರಬರುವ ಮಾನವನನ್ನು ಕಂಡಾಗ ಹುಲಿ ಏನು ಮಾಡಿತೆಂದು ಹೇಳಲಾಗುವುದಿಲ್ಲ. ಹೆದರಿ ಓಡಿದರೂ ಓಡಬಹುದು, ಅಥವಾ ಊಟಕ್ಕೆ ತೊಂದರೆ ಕೊಡುತ್ತಿರುವವನೆಂದು ಎರಗಬಹುದು. ಇದನ್ನೆಲ್ಲ ಆಲೋಚಿಸಿ ಯಾವ ಪ್ರಯೋಜನವೂ ಇಲ್ಲ. ಈ ಗಂಡಾಂತರಗಳನ್ನು ಎದುರಿಸಬೇಕು, ಇಲ್ಲವೇ ಇಡೀ ನಮ್ಮ ಹಂಚಿಕೆಯನ್ನು ಕೈಬಿಡಬೇಕು. ಕಾಲ ಸರಿಯುತ್ತಾ ಆಗಲೇ ಮಧ್ಯಾಹ್ನ 3 ಗಂಟೆಯಾಗಿತ್ತು. ಸೂರ್ಯ ಇಳಿಮುಖನಾಗಿದ್ದ. ನಾವು ಬೇಗ ಕೆಲಸ ಮಾಡಬೇಕಾಗಿತ್ತು. ಡಾಕ್ಟರು ತ್ಯಾಗತ್ತಿಗೆ ಹೋಗಿ 5-6 ಜನರೊಡನೆ ಗುಂಡಿ ತೆಗೆಯಲು ಅಗತ್ಯವಾದ ಎಲ್ಲ ಸಲಕರಣೆಗಳೊಡನೆ ಓಡೋಡಿ ಬಂದರು.